ಉಪರಾಷ್ಟ್ರಪತಿ ಸ್ಥಾನಕ್ಕೆ ಜಗದೀಪ್ ಧನ್ಕರ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಆರೋಗ್ಯ ಸಮಸ್ಯೆ ಕಾರಣ ಕೊಟ್ಟು ಜಗದೀಪ್ ಧನ್ಕರ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ನನಗೆ ಆರೋಗ್ಯ ಸಮಸ್ಯೆ ಇದೆ, ನಾನು ವಿಶ್ರಾಂತಿಯನ್ನ ಪಡೆದುಕೊಳ್ಳಬೇಕು, ಹಾಗಾಗಿ ನನ್ನ ಉಪರಾಷ್ಟ್ರಪತಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಜಗದೀಪ್ ಧನ್ಕರ್ ಅವರು ಪತ್ರವನ್ನ ರವಾನೆ ಮಾಡಿದ್ದಾರೆ. ಉಪರಾಷ್ಟ್ರಪತಿ ಸ್ಥಾನಕ್ಕೆ ಜಗದೀಪ್ ಧನ್ಕರ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆರೋಗ್ಯ ಸಮಸ್ಯೆ ಕಾರಣವನ್ನ ಕೊಟ್ಟು ಜಗದೀಪ್ ಧನ್ಕರ್ ರಾಜೀನಾಮೆ ಕೊಟ್ಟಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಧನ್ಕರ್ ಅವರು ಬರೆದಿರುವಂತಹ ಪತ್ರದಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕಾಗಿದೆ, ವೈದ್ಯರ ಸಲಹೆಯಂತೆ ವಿಶ್ರಾಂತಿ ಪಡೆಯಬೇಕಾಗಿದೆ, ಸಹಕಾರ ನೀಡಿದ ರಾಷ್ಟ್ರಪತಿಗೆ ಧನ್ಯವಾದಗಳು, ಉಪರಾಷ್ಟ್ರಪತಿಯಾಗಿ ಉತ್ತಮ ಕೆಲಸ ಮಾಡಿದ್ದೇನೆ, ಪ್ರಧಾನಿ ಮೋದಿ ಸಂಪುಟ ಸಚಿವ ಸಹಕಾರ ಸಿಕ್ಕಿತ್ತು, ಕಲಾಪ ಸಂದರ್ಭಗಳಲ್ಲಿ ಸದಸ್ಯರಿಂದ ಸಹಕಾರ ಸಿಕ್ಕಿದೆ, ಪ್ರಜಾಪ್ರಭುತ್ವ ರಾಷ್ಟ್ರದ ಅದ್ಭುತ ಅನುಭವ ಸಿಕ್ಕಿದೆ, ದೇಶ ಆರ್ಥಿಕ ಸ್ಥಿತಿ ಸುಧಾರಣೆಯಾಗಿದ್ದು ತೃಪ್ತಿ ತಂದಿದೆ, ದೇಶದ ಅಭಿವೃದ್ಧಿ ದಿನಗಳಲ್ಲಿ ಸೇವೆ ಸಲ್ಲಿಸಿದ್ದು ಸ್ಮರಣೀಯ, ಭವಿಷ್ಯ ಭಾರತದ ಕನಸುಗಳು ಸಾಕಾರಗೊಂಡಿದೆ ಅಂತ ಹೇಳಿ ಜಗದೀಪ್ ಧನ್ಕರ್ ಈ ಮೂಲಕ ಪತ್ರ ಬರೆಯೋ ಮೂಲಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ರಿಸಿಗ್ನೇಷನ್ ಲೆಟರ್ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಇದ್ದಕ್ಕಿದ್ದ ಹಾಗೆ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಜಗದೀಪ್ ಧನ್ಕರ್ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಆರೋಗ್ಯದ ಸಮಸ್ಯೆಯನ್ನ ಕೊಟ್ಟು ರಾಜೀನಾಮೆಯನ್ನ ಕೊಟ್ಟಿರುವಂತದ್ದು. ಆರೋಗ್ಯ ಸಮಸ್ಯೆಯನ್ನ ಹೊರತುಪಡಿಸಿದ್ರೆ ಬೇರೆ ಏನಾದ್ರೂ ವೈಯಕ್ತಿಕ ಕಾರಣ ಇದೆಯಾ? ಏನಾಗಿದೆ ಆಕ್ಚುಲಿ ಅವರಿಗೆ? ಚೈತ್ರ, 74 ವಯಸ್ಸಿನ ಜಗದೀಪ್ ಧನ್ಕರ್ ಅವರು ಇವತ್ತು ರಾಜೀನಾಮೆಯನ್ನ ಕೊಟ್ಟಿರುವಂತದ್ದು ವಿಪಕ್ಷಗಳಲ್ಲಿ ಅಚ್ಚರಿಯನ್ನ ಉಂಟು ಮಾಡ್ತಾ ಇದ್ರೆ, ಆಡಳಿತ ಪಕ್ಷದಲ್ಲಿ ಒಂದ್ ರೀತಿಯಿಂದ ಶಾಕ್ ವೇವ್ ಕ್ರಿಯೇಟ್ ಅನ್ನ ಮಾಡಿದೆ ಅಂದ್ರೆ ತಪ್ಪಾಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವತ್ತು ಸಂಜೆ 5 ಗಂಟೆ ತನಕ ಈಗಷ್ಟೇ ಜಯರಾಮ್ ರಮೇಶ್ ಅವರು, ಕಾಂಗ್ರೆಸ್ನ ನಾಯಕರಾಗಿರ್ತಕ್ಕಂಥ ಜಯರಾಮ್ ರಮೇಶ್ ಅವರು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇವತ್ತು ಸಂಜೆ 5 ಗಂಟೆ ತನಕ ಅವರು ವಿವಿಧ ಸಂಸದರ ಜೊತೆಯಲ್ಲಿ ಆಡಳಿತ ಪಕ್ಷ ಮತ್ತು ವಿಪಕ್ಷ ಎರಡೂ ಪಕ್ಷಗಳ ಸಾಕಷ್ಟು ಸಂಸದರನ್ನ ಭೇಟಿ ಮಾಡಿದ್ದಾರೆ, ಸಾಕಷ್ಟು ಚರ್ಚೆಯನ್ನ ಮಾಡಿದ್ದಾರೆ. ಈಗಷ್ಟೇ ಒಂದೆರಡು ದಿನಗಳ ಹಿಂದೆ ರಾಜ್ಯಸಭೆಯಲ್ಲಿ ನಾಯಕರಾಗಿರ್ತಕ್ಕಂಥ ಮತ್ತು ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಜಗದೀಪ್ ಧನ್ಕರ್ ಅವರನ್ನ ಭೇಟಿಯನ್ನ ಮಾಡಿದ್ರು. ಈ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಹಿತಿ ಇರಲಿಲ್ಲ ಅವರು ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಹೇಳಿ. ಇವತ್ತು 5 ಗಂಟೆ ತನಕನೂ ಕೂಡ ಸಾಕಷ್ಟು ಚರ್ಚೆಯನ್ನ ಮಾಡ್ತಾ ಇದ್ದಾಗಲೂ ಕೂಡ ಯಾವುದೇ ರೀತಿಯಾದಂತಹ ಮುನ್ಸೂಚನೆಯನ್ನ ಅವರು ಕೊಟ್ಟಿರಲಿಲ್ಲ. ನಾನು ಇವತ್ತು ರಾಜೀನಾಮೆಯನ್ನ ಕೊಡಬಹುದು, ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಅಟ್ಲೀಸ್ಟ್ ಯಾವ್ದಾದ್ರು ತಮಗೆ ಅತ್ಯಂತ ಹತ್ತಿರದಲ್ಲಿ ಇರ್ತಕ್ಕಂಥ ಸಂಸದರ ಮುಂದೆ ಆದ್ರೂ ಹೇಳ್ಕೊಳ್ತಾರೆ ಅನ್ನುವಂತ ಮಾತಿತ್ತು. ಆದ್ರೆ ಈಗಷ್ಟೇ ಚಳಿಗಾಲದ ಅಧಿವೇಶನ ಶುರುವಾಗಿದೆ, ಇವತ್ತಿನಿಂದ ಅಧಿವೇಶನ ಶುರುವಾಗಿರುವಂತದ್ದು. ಈ ಬಾರಿ ಸಾಕಷ್ಟು ಪ್ರಮುಖವಾದಂತಹ ಬಿಲ್ಗಳು ಬರ್ತಾ ಇದಾವೆ, ಬಿಲ್ಗಳು ಪಾಸ್ ಆಗುವಂತದ್ದಿದೆ. ಜೊತೆಗೆ ಆಪರೇಷನ್ ಸಿಂಧೂರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಸಭೆಯಲ್ಲೂ ಕೂಡ 9 ಗಂಟೆಗಳ ಕಾಲ ಸುದೀರ್ಘವಾದಂತಹ ಚರ್ಚೆ ನಡೆಸೋದಕ್ಕೆ ಸಮಯಾವಕಾಶವನ್ನ ಸರ್ಕಾರ ಇವತ್ತು ನಿಗದಿಯನ್ನ ಮಾಡಿದೆ. ಇಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಉಪರಾಷ್ಟ್ರಪತಿಗಳು ರಾಜೀನಾಮೆಯನ್ನ ಕೊಟ್ಟದ್ದು ನಿಜಕ್ಕೂ ಕೂಡ ಅಚ್ಚರಿಯನ್ನ ಉಂಟು ಮಾಡ್ತಾ ಇದೆ. ನಿಜಕ್ಕೂ ಅವರ ಆರೋಗ್ಯದಲ್ಲಿ ಏರುಪೇರಾಗಿದ್ರೆ ಖಂಡಿತವಾಗಿಯೂ ಅವರ ಆರೋಗ್ಯ ಅವರಿಗೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಅವರ ಜೊತೆಯಲ್ಲಿ ಇರ್ತಕ್ಕಂಥವ್ರು ಇಡೀ ದೇಶಕ್ಕೂ ಕೂಡ ಉಪರಾಷ್ಟ್ರಪತಿಗಳ ಆರೋಗ್ಯದ ಬಗ್ಗೆ ಒಂದು ಕನ್ಸರ್ನ್ ಖಂಡಿತವಾಗಿಯೂ ಇದ್ದೇ ಇದೆ. ಆದ್ರೆ ಅದನ್ನು ಹೊರತುಪಡಿಸಿ ಏನ್ ಇರಬಹುದು ಕಾರಣಗಳು ಅನ್ನುವಂಥದ್ದು ಕೂಡ ಈಗ ನೀವು ಕೇಳಿದ ಹಾಗೆ ಸಾಕಷ್ಟು ಚರ್ಚೆಗಳು ಕೂಡ ಉಂಟಾಗ್ತಾ ಇದಾವೆ. ಚೈತ್ರ, ಮೊದಲನೇದಾಗಿ ಉಪರಾಷ್ಟ್ರಪತಿ ಮುಂದೆ ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆ. ಕೆಲವೊಂದಿಷ್ಟು ಮಾಹಿತಿಗಳ ಪ್ರಕಾರ ಅಂದ್ರೆ ಕೆಲವೊಂದಿಷ್ಟು ಚರ್ಚೆ ಆಗ್ತಾ ಇರುವಂತದ್ದು, ಇದ್ರ ಬಗ್ಗೆ ರಿಯಾಲಿಟಿ ಯಾವುದೇ ರೀತಿಯಾದಂತಹ ಅಧಿಕೃತ ಮಾಹಿತಿಗಳಿಲ್ಲ. ಒಂದಿಷ್ಟು ವಾದ ಕೇಳಿ ಬರ್ತಾ ಇರೋದೇನಂದ್ರೆ ಮುಂದಿನ ಉಪರಾಷ್ಟ್ರಪತಿಯಾಗಿ ಬಿಹಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಿತೀಶ್ ಕುಮಾರ್ ಬರುವಂತಹ ಸಾಧ್ಯತೆ ಇದೆ. ಅವರ ಸ್ಥಾನಕ್ಕೆ ಅಲ್ಲಿ ಮುಖ್ಯಮಂತ್ರಿಯಾಗಿ ಬಿಜೆಪಿಯ ನಾಯಕರು ಮುಂದುವರಿತಾರೆ. ಹೀಗಾಗಿ ಬಿಹಾರದಲ್ಲಿ ಬಿಜೆಪಿ ಆಡಳಿತವನ್ನ ಪಡೆದುಕೊಳ್ಳುತ್ತೆ. ರಾಷ್ಟ್ರ ಮಟ್ಟದಲ್ಲಿ ದೇಶದ ಉಪಾಧ್ಯಕ್ಷರಾಗಿ ನಿತೀಶ್ ಕುಮಾರ್ ಬರುವಂತಹ ಸಾಧ್ಯತೆ ಇದೆ ಅನ್ನುವಂತ ಚರ್ಚೆಗಳು ನಡೀತಾ ಇದಾವೆ. ಇದ್ರ ಬಗ್ಗೆ ಸತ್ಯಾಸತ್ಯತೆ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಇಲ್ಲ. ಇನ್ನೊಂದಿಷ್ಟು ಮಾಹಿತಿ ಪ್ರಕಾರ ನೋಡೋದಾದ್ರೆ, ಒಂದು ಜಮ್ಮು ಕಾಶ್ಮೀರದ ನಾಯಕರಾಗಿರ್ತಕ್ಕಂಥವ್ರು ಕಾಂಗ್ರೆಸ್ನ ಮಾಜಿ ಹಿರಿಯ ನಾಯಕ ಗುಲಾಂ ನಬಿ ಆಜಾದ್ ಕೂಡ
ಮುಂದಿನ ಉಪರಾಷ್ಟ್ರಪತಿ ಆಗುವಂತಹ ಸಾಧ್ಯತೆಗಳಿದೆ ಅನ್ನುವಂತ ಚರ್ಚೆಗಳು ಬರ್ತಾ ಇದಾವೆ. ಈ ಮಧ್ಯದಲ್ಲಿ Okay. ಈಗ ಬರ್ತಿರುವಂತ ಮುಖ್ಯವಾದಂತ ಪ್ರಶ್ನೆ, ಯಾಕೆ ಇವರು ರಾಜೀನಾಮೆಯನ್ನ ಕೊಟ್ರು ಅನ್ನುವಂಥದ್ದು. ನಿಜಕ್ಕೂ ಆರೋಗ್ಯದ ಸಮಸ್ಯೆ ಆಗಿದ್ರೆ ಅದಕ್ಕೆ ಯಾರೂ ಕೂಡ ಎರಡನೇ ಮಾತಾಡೋ ಹಾಗಿಲ್ಲ. ಆರೋಗ್ಯಕ್ಕೆ ಅವರು ಖಂಡಿತವಾಗಿ ಒತ್ತನ್ನು ಕೊಡ್ಬೇಕಾಗತ್ತೆ, ತಮ್ಮ ಆರೋಗ್ಯವನ್ನ ಸುಧಾರಿಸ್ಕೊಳ್ಬೇಕಾಗತ್ತೆ. ಆದ್ರೆ ನಾವು ಕೆಲವೊಂದಿಷ್ಟು ವಿಚಾರವನ್ನ ಗಮನಿಸಬೇಕು ಚೈತ್ರ. ನೋಡಿ, ಈಗ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಆಗಿರ್ತಕ್ಕಂಥ ಜಸ್ಟಿಸ್ ವರ್ಮಾ ಅವರನ್ನ ಇಂಪೀಚ್ಮೆಂಟ್ ಈ ಬಗ್ಗೆ ಬರಬಹುದು ಅನ್ನುವಂತ ಚರ್ಚೆಗಳು ನಡೀತಾ ಇದಾವೆ. ಈಗ ಆಲ್ರೆಡಿ 60ಕ್ಕೂ ಹೆಚ್ಚು ವಿಪಕ್ಷಗಳ ಸಂಸದರು, 100ಕ್ಕೂ ಅಧಿಕ ಒಟ್ಟಾರೆ ಸಂಸದರು ಅದರ ಬಗ್ಗೆ ಒಂದು ಲೆಟರ್ ಅನ್ನ ಕೊಟ್ಟಿದ್ದಾರೆ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಇತ್ತೀಚಿನ ದಿನಗಳಲ್ಲಿ ಜುಡಿಷಿಯಲ್ ರಿಫಾರ್ಮ್ ಬಗ್ಗೆ ಸಾಕಷ್ಟು ಮಾತುಗಳನ್ನ ಜಗದೀಪ್ ಧನ್ಕರ್ ಅವರು ಮಾಡ್ತಾ ಇದ್ರು. ಹೀಗಾಗಿ ಜುಡಿಷಿಯಲ್ ರಿಫಾರ್ಮ್ ಕಮಿಟಿಯನ್ನು ಏನಾದ್ರೂ ರಚನೆ ಮಾಡುವಂತ ಸಾಧ್ಯತೆ ಇದೆಯಾ ಸರ್ಕಾರ? ಆ ಒಂದು ಹೊಣೆಯನ್ನ ಇವರಿಗೆ ಕೊಡಬಹುದಾ ಅನ್ನುವಂತ ಪ್ರಶ್ನೆ ಇದ್ರೆ, ಇನ್ನೊಂದು ಕಡೆ ಎಲ್ಲಾದ್ರೂ ಅಲ್ಲಿ ಆಡಳಿತ ಪಕ್ಷದ ನಾಯಕರ ಮಧ್ಯದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಒಂದಿಷ್ಟು ವಾದ ವಿವಾದ ಆಗಿರುವಂತದ್ದು, ಸಹಮತಿ ಮೂಡದೇ ಇರೋದು ಇದಕ್ಕೆ ಕಾರಣ ಆಗ್ತಾ ಇದೆಯಾ? ಮತ್ತೊಂದು ಒಂದ್ ರೀತಿಯಿಂದ ಇತ್ತೀಚೆಗಷ್ಟೇ RSS ನ ಪ್ರಮುಖರಾಗಿರ್ತಕ್ಕ ಸರಸಂಘ ಚಾಲಕರಾಗಿರ್ತಕ್ಕಂಥ ಮೋಹನ್ ಭಾಗವತ್ ಅವರು ಕೊಟ್ಟಂತ ಒಂದು ಹೇಳಿಕೆ, ಒಂದು ಕಾರ್ಯಕ್ರಮದಲ್ಲಿ ಅವರು ಕೊಟ್ಟಿದ್ದು, ಯಾರನ್ನು ಉದ್ದೇಶಿಸಿ ಕೊಟ್ಟಿದ್ದಲ್ಲ. 75 ವರ್ಷಗಳಲ್ಲಿ ಎಲ್ಲರೂ ಕೂಡ ರಿಟೈರ್ಡ್ ಆಗುವಂತದ್ದು ಒಳ್ಳೆಯದು ಅಂತೇಳಿ ಒಂದು ರೀತಿಯಿಂದ ಅವ್ರ ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಈಗ 74 ವರ್ಷಗಳಾಗಿದ್ದಾವೆ ಜಗದೀಪ್ ಧನ್ಕರ್ ಅವರಿಗೆ. ಅವರು ಮುಂದೆ ಮುಂಬರುವಂತ ಸಂದರ್ಭದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ 75 ವರ್ಷಕ್ಕೆ ಕಾಲಿಡ್ತಾರೆ. ಹೀಗಾಗಿ ಆ ನಿಟ್ಟಿನಲ್ಲಿ ಏನಾದ್ರೂ ಇವರು ರಾಜೀನಾಮೆಯನ್ನ ಕೊಟ್ಟು ಬಿಟ್ರ ಅನ್ನುವಂತ ಚರ್ಚೆ ಕೂಡ ಕೆಲವೊಂದಿಷ್ಟು ವಲಯದಲ್ಲಿ ಕೇಳಿ ಬರ್ತಾ ಇದೆ. ಆದ್ರೆ ಈ ಬಗ್ಗೆ ಅವರೇ ಸ್ಪಷ್ಟವಾದಂತ ಮಾಹಿತಿಯನ್ನ ಕೊಡಬೇಕಾಗತ್ತೆ. ಯಾವುದೇ ರೀತಿಯಾಗಿರ್ತಕ್ಕಂತ ಉಳಿದಂತ ಮಾಹಿತಿಗಳು ಸದ್ಯಕ್ಕೆ ಬರ್ತಾ ಇಲ್ಲ. ಕೇವಲ ಆರೋಗ್ಯದ ಸಮಸ್ಯೆಯ ಕಾರಣದಿಂದಾಗಿ ರಾಜೀನಾಮೆಯನ್ನ ಕೊಡ್ತಾ ಇದ್ದೀನಿ, ನನ್ನ ಆರೋಗ್ಯದ ಬಗ್ಗೆ ನಾನು ಗಮನವನ್ನ ಕೊಡಬೇಕು, ವೈದ್ಯರ ಸಲಹೆ ಮೇರೆಗೆ ಇಂತ ಒಂದು ನಡೆಯನ್ನ ನಾನು ತೆಗೆದುಕೊಳ್ತಾ ಇದ್ದೀನಿ ಅನ್ನುವಂತ ಇಂತ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದೀನಿ ಅಂತ ಹೇಳಿ ಸದ್ಯಕ್ಕಂತೂ ಧನ್ಕರ್ ಅವರು ಹೇಳಿದ್ದಾರೆ. ಹೀಗಾಗಿ ನೋಡ್ಬೇಕು, ಈಗ ವಿಪಕ್ಷ ನಾಯಕ ಅಂತೂ ಆಲ್ರೆಡಿ ಅಪಸ್ವರವನ್ನ ತೆಗಿತಾ ಇದ್ದಾರೆ. ಇನ್ನು ಆಡಳಿತ ಪಕ್ಷ ಏನ್ ಹೇಳುತ್ತೆ ಈ ಬಗ್ಗೆ? ಏನಾದ್ರೂ ರಾಜ್ಯಸಭೆಯಲ್ಲಿ ಬಿಜೆಪಿಯ ಸಂಸದೀಯ ನಾಯಕರಾಗಿರ್ತಕ್ಕಂಥ ನಾಯಕರೇನಾದ್ರೂ ಇದ್ರ ಬಗ್ಗೆ ಮಾತನಾಡ್ತಾರಾ? ಈಗ ನಡ್ಡಾ ಅವರು ಏನಾದ್ರೂ ಇದ್ರ ಬಗ್ಗೆ ಹೇಳಿಕೆಯನ್ನ ಕೊಡ್ತಾರಾ? ಅಥವಾ ಸರ್ಕಾರದ ವಲಯದಿಂದ ಅಧಿಕೃತ ಮಾಹಿತಿ ಬರಬಹುದಾ? ಅಥವಾ ಇವರ ರಾಜೀನಾಮೆ ಬಗ್ಗೆ ಚರ್ಚೆ ಏನಾದ್ರೂ ಆಗಿ ಹಿಂಪಡೆಯುವಂತ ಸಾಧ್ಯತೆಗಳಿದಾವೆ? ಹೀಗೆ ಸಾಕಷ್ಟು ಕುತೂಹಲದ ಪ್ರಶ್ನೆಗಳಂತೂ ಇದ್ದಾವೆ. ಆದ್ರೆ ಇದೊಂದು ರೀತಿಯಿಂದಂತೂ ಸಂಸತ್ ಚಳಿಗಾಲದ ಅಧಿವೇಶನ ಶುರುವಾದಂತ ಇವತ್ತೇ ರಾಜೀನಾಮೆಯನ್ನ ಕೊಟ್ಟಿರೋದು ನಿಜಕ್ಕೂ ಕೂಡ ಕುತೂಹಲ ಮತ್ತು ಆಘಾತ ಎರಡೂ ಕೂಡ ಉಂಟು ಮಾಡಿರುವಂತದ್ದು ಇದು ಚೈತ್ರ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ತಮ್ಮೆಲ್ಲ ಡೀಟೇಲ್ಸ್ಗೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಡೆಂಗಿ ಜ್ವರ ಕಾಣಿಸಿಕೊಂಡಿದೆ. ನಾಳೆಯಿಂದ 3 ದಿನಗಳ ಕಾಲ ಡಿಕೆಶಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳಲಿದ್ದಾರೆ. ವೈದ್ಯರ ಸಲಹೆ ಮೇರೆಗೆ 3 ದಿನಗಳ ಕಾಲ ವಿಶ್ರಾಂತಿಯನ್ನ ಪಡೆಯಲಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಈಗ ಡೆಂಗಿ ಜ್ವರ ಕಾಣಿಸಿಕೊಂಡಿದೆ. ಹಾಗಾಗಿ ನಾಳೆಯಿಂದ 3 ದಿನಗಳ ಕಾಲ ನಾನು ಯಾರ ಸಂಪರ್ಕಕ್ಕೂ ಕೂಡ ಸಿಗೋದಿಲ್ಲ ಅಂತ ಹೇಳಿ ಡಿಕೆಶಿ ಅವರು ಸ್ವತಃ ಪೋಸ್ಟ್ ಸಹ ಮಾಡಿದ್ದಾರೆ. ವೈದ್ಯರ ಸಲಹೆ ಮೇರೆಗೆ 3 ದಿನಗಳ ವಿಶ್ರಾಂತಿಯನ್ನು ಪಡಿತಾ ಇದ್ದೀನಿ. ಅನಾರೋಗ್ಯದ ನಡುವೆಯೂ ಕನಕಪುರದಲ್ಲಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಕ್ಷೇತ್ರದ ಜನರ ಅಹವಾಲನ್ನ ಸ್ವೀಕರಿಸಿದ್ದಾರೆ ಡಿಕೆ ಶಿವಕುಮಾರ್. ಇನ್ನು 3 ದಿನ ಯಾರಿಗೂ ನಾನು ಸಿಗೋದಿಲ್ಲ ಅಂತ ಅಲ್ಲೇ ಘೋಷಣೆಯನ್ನ ಸಹ ಮಾಡಿದ್ದಾರೆ. ಫೋನ್ ಮಾಡಿ ಡಿಕೆ ಆರೋಗ್ಯವನ್ನ ವಿಚಾರಿಸಿದ್ದಾರೆ ರಣದೀಪ್ ಸುರ್ಜೇವಾಲಾ. ಜನಸ್ಪಂದನ ಕಾರ್ಯಕ್ರಮ ಇತ್ತು, ಜನರ ಅಹವಾಲುಗಳನ್ನು ಸ್ವೀಕರಿಸಿದ್ದಾರೆ. ಯಾವಾಗ ಜನರಿಗೆ ಅಹವಾಲನ್ನ ಸ್ವೀಕರಿಸಿದ್ರು ಆಗ್ಲೇ ಘೋಷಣೆ ಮಾಡಿದ್ದಾರೆ, ನಾನು ಇನ್ನು 3 ದಿನಗಳ ಕಾಲ ನಾನು ಯಾರಿಗೂ ಸಿಗೋದಿಲ್ಲ, ವಿಶ್ರಾಂತಿಯನ್ನ ತೆಗೆದುಕೊಳ್ತಾ ಇದ್ದೀನಿ ಅಂತ ಹೇಳಿ.